ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರವರ ಹುಟ್ಟುಹಬ್ಬ ಹಿನ್ನೆಲೆ ನೆಲಮಂಗಲ ರೈತರಿಗೆ ಸನ್ಮಾನ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ಯಡಿಯೂರಪ್ಪರವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ. ನೆಲಮಂಗಲ ನಗರದ ತಾಲೂಕು ಕಚೇರಿಯ ಮುಂಭಾಗ ರೈತರಿಗೆ ಸನ್ಮಾನ ಮಾಡಿದ ಬಿಜೆಪಿ ಕಾರ್ಯಕರ್ತರು. ಮಹಿಳಾ ರೈತರಿಗೂ ಸನ್ಮಾನ ಮಾಡಿದ ಬಿಜೆಪಿ ಕಾರ್ಯಕರ್ತರು. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಿಜೆಪಿ ಕಾರ್ಯಕರ್ತರಿಂದ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು. ಯಡಿಯೂರಪ್ಪರವರ ಹೋರಾಟ ಫಲದಿಂದಲೇ ಬಿಜೆಪಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂತಾಯಿತು ಎಂದು ಯಡಿಯೂರಪ್ಪರವರ ಹೋರಾಟವನ್ನು ಹಾಡು ಹೊಗಳಿದ ರಾಮಕೃಷ್ಣಪ್ಪ. ಬಿವೈ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಯಲಿ ಹಾಗೂ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆಯಾಗಲಿ ಎಂದು ಎನ್ಡಿಎ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಹೇಳಿದರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 10 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದರು. ಆದರೆ ಕಾಂಗ್ರೆಸ್ನವರು ಸರಿಯಾಗಿ ರಾಜ್ಯ ಸರ್ಕಾರ ನಡೆಸುತ್ತಿಲ್ಲ ಎಂದು ಸಂದರ್ಭದಲ್ಲಿ ಸರ್ಕಾರವನ್ನು ಮಾಜಿ ಎಂಎಲ್ಎ ನಾಗರಾಜು ಟೀಕಿಸಿದರು. ದಕ್ಷಿಣ ಭಾರತದಲ್ಲಿ ಮಟ್ಟಕ್ಕೆ ಬರಬೇಕಾದ್ರೆ ಯಡಿಯೂರಪ್ಪ ಮತ್ತೆ ಇದರ ಒಂದು ಸ್ವಲ್ಪ ಬೆಳ್ಳಡಿಕೆ ಅಷ್ಟು ಜನ ಇವತ್ತು ಯಡಿಯೂರಪ್ಪನವರ ಒಂದು ಈ ಹೋರಾಟ, ಆ ಕೆಚ್ಚದೆ ಧೈರ್ಯ, ಅದೆಲ್ಲದಿಂದ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಹಿಡಿಯುತ್ತದೆ. ಆ ಹಿಡಿಯೋದಕ್ಕೆ ಮೂಲ ಸೂತ್ರಧಾರರೇ ಯಡಿಯೂರಪ್ಪರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಯೋಜನೆಗಳನ್ನು ನಮ್ಮ ಕರ್ನಾಟಕದ ಜನಕ್ಕೆ ಕೊಡ್ತಾರೆ. ರೈತರ ಪರವಾಗಿ ಯೋಚನೆ ಮಾಡಿ ರೈತರಿಗೆ ಏನೇನು ಸವಲತ್ತುಗಳನ್ನು ಕೊಡಬೇಕು ಅದನ್ನೆಲ್ಲ ತರ್ತಾರೆ. ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಶಾಲಾ ಮಕ್ಕಳನ್ನ ಯೋಚನೆ ಮಾಡ್ತಾರೆ. ಇವತ್ತು ಹೆಣ್ಣು ಮಕ್ಕಳ ಸಂತತಿ ನಶಿಸ್ತಾ ಇರಬೇಕಾದ್ರೆ ಅವ್ರಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡ್ತಾರೆ. ಆ ಹೆಣ್ಣು ಮಕ್ಕಳು 18 ವರ್ಷ ಆಗ್ತಿದ್ದಂಗೆ ಅವ್ರಿಗೆ ಒಂದಷ್ಟು ಕೈ ಹಣ ಸಿಗಬೇಕು, ಮದುವೆ ಖರ್ಚನ್ನಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡ್ತಾರೆ. ಇವತ್ತೆಲ್ಲ ಮೆಚುರಿಟಿ ಆಗಿ ಬರ್ತಾ ಇದ್ದಾವೆ ಬಾಂಡ್ಗಳೆಲ್ಲನೂ ಅವ್ರ ಕಾಲದಲ್ಲಿ ಕೊಟ್ಟಂಥವು. ಅದೇ ರೀತಿ ಈಗ ಇನ್ನೊಂದು ಹೆಣ್ಣು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರಲ್ಲ, ಸ್ಕೂಲಿಗೆ ಕಳಿಸ್ತಾ ಇರಲ್ಲ. ಹಳ್ಳಿಯಿಂದ ಜನ ಎಲ್ಲ 4-5 ಕಿಲೋಮೀಟರ್ ಹೋಗಬೇಕು, ಅವ್ರು ಹೋಗೋಕ್ಕಾಗಲ್ಲ, ಹೆಣ್ಮಕ್ಳು ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಯೋಚನೆಯನ್ನು ಇಟ್ಬಿಟ್ಟು ಹೆಣ್ಮಕ್ಳಿಗೆ ಒಂದು ಬೈಸಿಕಲನ್ನು ಕೊಡಿಸೋವಂಥ ಒಂದು ವ್ಯವಸ್ಥೆ ಮಾಡಿದರು. ಅವರು ಮುಖ್ಯಮಂತ್ರಿ ಆಗಿರೋವರೆಗೂ ಕೊಟ್ಟರು. ಮತ್ತು ಅದರ ನಂತರ ಬೇರೆ ಸರ್ಕಾರ ಬಂದ ಮೇಲೆ ಇವತ್ತು ಅದನ್ನು ನಿಲ್ಲಿಸಿದ್ದಾರೆ. ಕ್ಷೇತ್ರದಲ್ಲಿ BS ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಿಸುವ ಈ ಸರಿ ರೈತರುಗಳಿಗೆ ತುಂಬ ಸನ್ಮಾನ ಇಟ್ಕೊಬೇಕು ಅಂತೇಳಿ ನಮ್ಮ BS ಯಡಿಯೂರಪ್ಪನವರು ನಾವೆಲ್ಲ ಅಲ್ಲಿ ಬರ್ತಿದ್ದೆ, ಫಸ್ಟ್ ನಿಮ್ಮ ತಾಲೂಕಲ್ಲಿ ರೈತರುಗಳಿಗೆ ಸನ್ಮಾನ ಆಗಬೇಕು ಹಾಗೂ ಮೇವುಗಳನ್ನು ಗೋಶಾಲೆಗೆ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದರು. ಅದ್ರ ಪ್ರಕಾರ ಅವರ ಮಾರ್ಗದರ್ಶನದಲ್ಲೇ ಇವತ್ತು ಕಾರ್ಯಕ್ರಮ ಮಾಡೋದು ತುಂಬ ಯಶಸ್ವಿಯಾಗಾಯಿತು. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ನಾವೆಲ್ಲರೂ ನೆಲಮಂಗಲ ಭಾರತೀಯ ಜನತಾ ಪಕ್ಷ ಹಾಗೂ JDS ವತಿಯಿಂದ ಶುಭಾಶಯನ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ BJP ಹಾಗೂ JDS ಮುಖಂಡರು ಎಲ್ಲರೂ ನಮ್ಮ ಮನೆ ಕೆಲಸ ಅನ್ನಂಗೆ ನಾವು ನಿನ್ನೆ ಸಾಯಂಕಾಲ ಇದನ್ನು ಫಿಕ್ಸ್ ಮಾಡಿದೋ, ಯಶಸ್ವಿಯಾಗಿ ನಡೆಸಿದ್ರು. ಎಲ್ಲರಿಗೂ ಧನ್ಯವಾದ. ಈ ನಾಡು ಕಂಡಂಥ ಧೀಮಂತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ನೆಲಮಂಗಲ ತಾಲೂಕಿನಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಆತ್ಮೀಯರು ಜಿಲ್ಲಾಧ್ಯಕ್ಷ ಅಂತ ರಾಮಕೃಷ್ಣಪ್ಪ ಅವರು, ನಮ್ಮ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷ ಅಂತ ಜಗದೀಶ್ ಚೌಧರಿ ಅವರು, ನಮ್ಮ JDS ಅಧ್ಯಕ್ಷ ಅಂತ ತಿರುಮಯಪ್ಪನವರು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ನಮ್ಮ ಬೃಂಗೇಶು, ಮಲ್ಲಣ್ಣ ಮತ್ತು ಜಗದೀಶ್ ಚೌಧರಿ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿಗಳು ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ರಾಜಮಕ್ಕರು ಆಗಮಿಸಿದರೆ, ಸೌಮ್ಯವರು ಬಂದವರೆ, ನಮ್ಮ ಮಂಜಣ್ಣವರು, ಬಾಬು ಅವರವರು ಜನರಲ್ ಸೆಕ್ರೆಟರಿ, ಇಬ್ಬರು ಕೌನ್ಸಿಲರ್ಗಳು ನಮ್ಮ ರಾಮಮೂರ್ತಿ ಮತ್ತು ಅಂಜನಮೂರ್ತಿ ಗೌಡರು ಹಾಗೂ ಎಲ್ಲ ಹಿರಿಯ ಮುಖಂಡರು, ಮುಂಭಾಗದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದಿದ್ದೀರಾ. ಸನ್ಮಾನ್ಯ ಯಡಿಯೂರಪ್ಪನವರು 83 ವರ್ಷ, ಅವ್ರ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಈ ದೇಶ, ಈ ನಾಡು ಕಂಡಂಥ ಅಪ್ರತಿಮ ನಾಯಕ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಇವತ್ತು ಇವರು ಪಂಚ ಗ್ಯಾರಂಟಿ 5 ಗ್ಯಾರಂಟಿ ಕೊಡ್ತಾರೆ, ಇದು 10 ಗ್ಯಾರಂಟಿ ಕೊಟ್ಟಿದ್ರು. ಆದರೂ ಹಣ ಅಷ್ಟು ಬರ್ತಾ ಇತ್ತು ಆ ಕಾಲದಲ್ಲಿ. ಇವತ್ತು ವೃದ್ಧರಿಗೆ ಅಂದರೆ ವಯಸ್ಸಾದವರಿಗೆ, ತಂದೆ ತಾಯಿಗಳಿಗೆ ಅವತ್ತು ಪೆನ್ಷನ್ ಸ್ಕೀಮ್ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಇದನ್ನು ಯಾರೂ ಮರಿಬಾರ್ದು. ಈಗ 2000 ಅಂತಾರೆ, ಅವತ್ತೇ 500 ರೂಪಾಯಿ 1000 ರೂಪಾಯಿ ಕೊಟ್ಟರು ಯಡಿಯೂರಪ್ಪನವರು. ರೈತರಿಗೆ 4000 ರೂಪಾಯಿ ಕೊಡುವಂಥ ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿಸ್ಕೊಂಡು ಅವತ್ತು ಹಣ ಅಷ್ಟು ಇರಲಿಲ್ಲ. ಇವತ್ತು GST ಸಾಕಷ್ಟು ಹಣ ಬರ್ತಾ ಇದೆ. ಆದ್ರೆ ಇವರು ಗ್ಯಾರಂಟಿ ಸ್ಕೀಮ್ ಅಂದ್ಕೊಂಡು ಏನೂ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಜೊತೆಗೆ ಹಾಲಿ ಪ್ರೋತ್ಸಾಹ ಧನ ಕೊಟ್ಟಿದ್ದು, ರೈತರಿಗೆ 5 ಲಕ್ಷ ಜೀವ ವಿಮೆ ಅಂದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ 5 ಲಕ್ಷ ರೂಪಾಯಿ ಸ್ಕೀಮ್ ಮಾಡಿದ್ದು, ಮತ್ತೆ ಸೈಕಲ್ಗಳು ಕೊಟ್ಟಿದ್ದು. ವಿಶೇಷವಾಗಿ ನೆಲಮಂಗಲಕ್ಕೆ
ಬಡವರ ಪರವಾಗಿ ಏನ್ ತಿಮ್ಮರಾಯಣ್ಣ ಹೇಳಿದ್ರು ಆ ರೀತಿ 3 ಹಾಸ್ಟೆಲ್ ಅಟ್ ಎ ಟೈಮ್ ಯಾರೂ ಮಾಡಿರಲಿಲ್ಲ. ಇಲ್ಲಿ SC ಜನಾಂಗದ MLA ಗೆದ್ದಿದ್ರು ಮಾಡಿರಲಿಲ್ಲ. 3 ಹಾಸ್ಟೆಲ್ ಮಾಡಿದ್ವಿ ನಾವು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವ ಹಣ ಕೊಟ್ಟಾಗ. ಆ ಗ್ರೌಂಡ್ ಆಟ ಆಡಕ್ಕೆ ನೀವು ವಾಕ್ ಮಾಡ್ತಾ ಇದ್ರ, ಉಳಿಸಿರ್ಲಿಲ್ಲ, ಎಲ್ಲ ಜಾಗ ಹೊಡ್ಕೊಂಡ್ಬಿಟ್ಟಿದ್ರು. ಇವತ್ತು ಗ್ರೌಂಡ್ ಉಳಿಸಿದ್ವಿ. 2 ಡಿಗ್ರಿ ಕಾಲೇಜ್ ಮಾಡಿದ್ವಿ, 2 PU ಕಾಲೇಜ್ ಮಾಡಿದ್ವಿ. ಯಾಕಂದ್ರೆ ಮಕ್ಕಳಿಗೆ ಬಡವ್ರಿಗೆ ಅನುಕೂಲ ಆಗ್ಲಿ ಅಂತ. ಅದ ಕಾರಣಾಂತರಗಳನ್ನ ಸೋತಿರ್ಬೋದು, ಆದ್ರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. ಮತ್ತು ಯುವಕರು ನಮ್ಮ ಚೌಧರಿ ಮತ್ತು ಮಲ್ಲಣ್ಣವರು, ಪೃಂಗೇಶ್ ಅಂತವರು ಬಹಳ ಶ್ರಮಪಟ್ಟು ಕೆಲಸವನ್ನ ಮಾಡ್ತಾ ಇದಾರೆ. ಈಗ ನಮ್ಮ ತಿಮ್ಮರಾಯಣ್ಣ ಜೊತೆ ಸೇರ್ಕೊಂಡು JDS BJP ಬಂದಾಗಿನಿಂದ ಇಲ್ಲಿ ಬಹಳ ಅದ್ಭುತವಾಗಿ ಮುಂದೆ ಬರುವಂತ ಎಲೆಕ್ಷನ್ ಎಲ್ಲದರಲ್ಲೂ ನಾವು ಗೆಲ್ತೀವಿ. ಜೊತೆಗೆ ಭಾರತೀಯ ಜನತಾ ಪಕ್ಷ ನಂಬ್ಕೊಂಡು ಬಂದವರಿಗೆ ಯಾರಿಗೂ ಅನ್ಯಾಯ ಆಗಿಲ್ಲ, ಮೋಸ ಆಗಿಲ್ಲ. ಇವತ್ತು 4 ಜನ ಕೌನ್ಸಿಲರ್ ಕೂತವ್ರೆ, ಅಲ್ಲಿ ಮೇಯರ್ ಆಗಿದ್ದಾರೆ, ಇಬ್ರು ನಮ್ಮ ಪಾರ್ಟಿಯವರೇ. ಅವ್ರು ಎಲ್ಲೇ ಇರ್ಲಿ, ನಮ್ಮ ಪಾರ್ಟಿಯವರವರು ಗಣೇಶು ಮತ್ತೆ ಪೂರ್ಣಿಮಾ ಇಬ್ರು ಅಧ್ಯಕ್ಷ ಆದ್ರು. ಇದು ಉಳಿಸ್ಬೇಕಂದ್ರೆ ಅವರೇ ಕಾರಣ. ಇವತ್ತು ನಗರಸಭೆ ಅವತ್ತು ಹೋಗ್ಬಿಡ್ತಾ ಇತ್ತು, ನಮ್ಮ ತಿಮ್ಮರಾಯಣ್ಣ ಸೇರ್ಕೊಂಡು ಅದು ನಮ್ಮ ನಾರಾಯಣಗೌಡರು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಇವ್ರು ಎಲ್ಲ ಮೇಯರ್ ಆಗ್ಬೇಕಂದ್ರೆ, ಕೌನ್ಸಿಲರ್ ಆಗ್ಬೇಕಂದ್ರೆ ಕಾರಣ ಅವತ್ತು ನಾರಾಯಣಗೌಡರ ಹತ್ರ ನಾನೇ ಹೋಗಿ ಖುದ್ದಾಗಿ ಇದಾಗ್ಲೇಬೇಕಂತ, ಇಲ್ಲಾಂದ್ರೆ ಅವತ್ತೇ ನಗರಸಭೆ ವಜಾ ಆಗ್ತಿತ್ತು. ಇದನ್ನೆಲ್ಲ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷ ನೋಡಲ್ಲ, ನಾವು ಅಭಿವೃದ್ಧಿ ಕಡೆಗೆ, ಜನರ ಕೆಲಸದ ಕಡೆಗೆ ಮತ್ತು ಒಳ್ಳೆ ಕೆಲಸ ಮಾಡೋರಿಗೆ ನಾವು ಅನುಕೂಲ ಮಾಡೋ ಕಡೆಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಹೊರತು ಯಾವುದೋ ಬೂಟಾಟಿಕೆ ಮಾಡ್ಕೊಂಡು ನಾವೇ ಸ್ವಂತ ಕೆಲಸ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡು ದುಡ್ಡು ಮಾಡೋಂಥ ಪಕ್ಷ ಅಲ್ಲ ಇದು. ಅದಕ್ಕೋಸ್ಕರ ದಯಮಾಡಿ, ಯಾಕೆಂದ್ರೆ ಇವತ್ತು ನಾವು ಅವತ್ತಿಂದ ಇವತ್ತವರೆಗೂ ಯಾರೋ ನಮ್ಮ ಬಗ್ಗೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ಬೆಲೆ ತೋರ್ಸಂಗಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ವಿಜೇಂದ್ರಣ್ಣವರು ಒಳ್ಳೆ ಕೆಲಸವನ್ನ ಮಾಡಿ ಇಡೀ ರಾಜ್ಯಾದ್ಯಂತ ಸುತ್ತಾ ಇದ್ದಾರೆ. ಆದ್ದರಿಂದ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆ ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರ ಬರೀ ನೆಲಮಂಗಲ ಒಂದೇ ಅಲ್ಲ, ಬೇರೆ ಎಲ್ಲಾ ಕಡೆಗೂ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕಳೆದ ಬಾರಿ ನಾವು ಹಿಂದೆ 2 ವರ್ಷಗಳ ಹಿಂದೆ ಬೇಗೂರಲ್ಲಿ ಇದೇ ತರ ಮೇವನ್ನ ಕೊಟ್ವಿ. ಇವತ್ತು ನಮ್ಮ ಬೃಂಗೇಶ್ ಅವರು, ಮಲ್ಲಣ್ಣವರು ಮತ್ತೆ ಚೌಧರಿ ರಾಮಕೃಷ್ಣಪ್ಪರು ಸೇರ್ಕೊಂಡು ಒಂದು 10 ಗಾಡಿ ಹುಲ್ಲನ್ನು ತಗೊಂಡೋಗ್ತಾ ಇದ್ದೇವೆ. ಅಲ್ಲಿಗೆ ಅಲ್ಲಿ ಬಂದು ಇದು ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಗೋಶಾಲೆಗಳ ಹಂಚಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಸ್ವಂತ ಯಾರೇನು ಇದು ಮಾಡ್ತಾ ಇಲ್ಲ, ಅವ್ರ ಜೋಬಿಂದ ಹಾಕೊಂಡು, ನಾವೇನು ₹1 ಕೊಟ್ಟಿಲ್ಲ, ನಮ್ಮ ಕಾರ್ಯಕರ್ತರು ಇವರೇ ಹಾಕೊಂಡು ಇವತ್ತು ಇಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಸೇರ್ಕೊಂಡು ಯಾರು ಎಷ್ಟೇ ಕುಣಿಲಿ, ಎಷ್ಟೇ ಮೆರಿಲಿ, ಇಲ್ಲಿ ಗೆಲ್ಲದೆ ಭಾರತೀಯ ಜನತಾ ಪಕ್ಷ JDS. ಅದರಿಂದ ಅನುಮಾನವೇ ಪಡಬೇಡಿ, ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸಮಯದ ಅಭಾವದಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.